ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಯಾಕಂದ್ರೆ ನಿನಗೆ ನಿಜವಾಗ್ಲೂ ರಾಮಣ್ಣನೇ ಭೇಟಿ ಮಾಡ್ತಿದ್ಯಲ್ಲ ಅದಕ್ಕೆ. ಏನು? ಅಲ್ಲಿ ನೋಡು. ನೀವು ಸ್ವಲ್ಪ ತಿನ್ನಿ. ಬೇಡ ಬೇಡ, ಮನ್ಲೈತೆ, ಮನೆಗೆ ಹೋಗಿ ತಿನ್ಕತ್ತೀನಿ. ನನಗೋಸ್ಕರ ಸ್ವಲ್ಪ ಪ್ಲೀಸ್. ಏನೇ ಇದು? ಅಕ್ಕ, ಅದು ನನ್ನ ಮನೆ ಬಿಟ್ಟು ಹೋಗುಮ್ಮ ಅಂತ ತೀರ್ಮಾನ ಮಾಡಿವ್ನಿ. ಅದಕ್ಕೆ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಊಟನೂ ಕಟ್ಬೇಕಾ ಅಂತ ಕೇಳ್ಕೊಂಡು ಹೋಗುಮ್ಮ ಅಂತ ಬಂದೆ. ಏಯ್, ಯಾಕೆ? ಹೇಗಿದೆ ಮೈಗೆ? ಈಗೇನೋ ಸುಮಾರಾಗಿ ಐತೆ ಅಕ್ಕವ್ರೆ. ಆದರೆ ದೊಡ್ಡ ಸೊಸೆ ಈ ಮನೆಗೆ ಕಾಲು ಮಡಗದ ಮ್ಯಾಕೆ ನಮ್ಮ ಕತೆ ಮುಗ್ದಂಗೆ. ನೋಡು, ನನಗೆ ಈಗಲೇ ತಲೆ ಕೆಟ್ಟು ಹೋಗಿದೆ. ನೀನು ಇನ್ನಷ್ಟು ತಲೆ ಕೆಡಿಸ್ಬೇಡ. ಮಾತಾಡದೆ ಸುಮ್ಮನೆ ಇಲ್ಲಿಂದ ಹೊರಗೆ ಹೊಟ್ಟೋಗು. ಹಂಗಲ್ಲ ಅಕ್ಕವ್ರೆ, ಆ ಟೀಚರಮ್ಮ ನಮ್ಮಿಬ್ರು ಆಚಿಗೆ ಹಾಕೋ ಮೊದಲು ನಾವೇ ಹೊಂಟೋಗಮ್ಮ. ತಡೀರಿ, ನಿಮ್ಮ ಗಂಟು ಮೂಟೆನೂ ಕಟ್ತೀನಿ. ಚಂದ್ರಿ, ಸಾಕು, ಸುಮ್ಮನೆ ಇರೇ. ಇನ್ನೇನು ಅಕ್ಕವ್ರೆ, ನೀವೇ ಕಣ್ಣಾರ ನೋಡಿದ್ರಲ್ಲ ಅವರಿಬ್ರು ತಿಂತ ನಿಂತಿದ್ದನ್ನ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಮೊಳ್ಕೆಲ್ ಚೂಟ್ ಹಾಕಿದ್ರೇನೆ. ಇಲ್ಲ ಅಂದರೆ ಮೊಳಕೆನ ಚಿವ್ಟ್ ಹಾಕಿದ್ರೆ ಸಾಲ್ದು ಚಂದ್ರಿ, ಬೇರ್ ಸಮೇತಾನೆ ಕಿತ್ತು ಹಾಕಬೇಕು. ಏನೋ ಒಂದು ಬ್ಯಾಗ ಮಾಡಿ ಅಕ್ಕವ್ರೆ. ಇಲ್ಲ ಅಂದರೆ ಗಂಟು ಮೂಟೆ ಗ್ಯಾರಂಟಿ. ನಿಂತರ ಎಲ್ಲದಕ್ಕೂ ದುಡುಕಿದ್ರೆ ಹೋಗಿದ ಕಡೆ ಇದೇ ರೀತಿ ಗಂಟು ಮುಟ್ಟೆ ಕಟ್ಟಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು ಚಂದ್ರಿ. ಈಗ ನಾವೇನು ಮಾಡೋದು ಬೇಡ. ಏನೋ ಏನು ಮಾಡೋದು ಬೇಡವಾ? ಅವ್ರ ಗಾಳಿಪಟ ಈಗಷ್ಟೇನೆಲ್ಲ ಬಿಟ್ಟು ಮೇಲಕ್ಕೆ ಹೋಗಿದೆ. ಈಗಲೇ ಸೂತ್ರ ಕಟ್ ಮಾಡಿಬಿಟ್ರೆ ಏನು ಮಜಾ ಇರುತ್ತೆ ಚಂದ್ರಿ? ಒಂದು ಸ್ವಲ್ಪ ಸೂತ್ರ ಬಿಟ್ಟು ನೋಡೋಣ. ಹಾರಲಿ, ಆರಾಮಾಗಿ ಹಾರಲಿ. ಸರಿಯಾದ ಸಮಯ ನೋಡಿಕೊಂಡು ಸೂತ್ರ ಕತ್ತರಿಸಿದ್ರೆ ಇಬ್ಬರಿಗೂ ದಿಕ್ಕು ದಾರಿ ತೋಚಬಾರ್ದು. ಅಯ್ಯ, ಇರಿ ಬಾಸು, ಅದೇನು ಅವಸರ ನಿಮಗೆ? ನೀವೊಬ್ರೇನಾ? ನಾನು ಹಸ್ಕೊಂಡಿಲ್ವ ಇಲ್ಲಿ? ಅಯ್ಯ, ಇರಿ, ಕೆಲಸ ಮುಗಿಸ್ಬಿಟ್ಟು ಒಟ್ಟಿಗೆ ಹೋಗವ. ಅಲ್ಲ ಬಾಸು, ಊಟದ ಡಬ್ಬಿ ಹಂಚ್ಕೊಂಡ್ರೆ ದೋಸ್ತಿ ಬೆಳಿತೈತೆ ಅಂತಾರಲ್ಲ, ಅದು ತಿಟ್ಟುವಾ? ನಾನು ನೀವು ಯಾವತ್ತು ಹಂಚ್ಕೊಂಡಿದ್ದೀವಿ ಹೇಳಿ? ಸುಮ್ಕೆ ಏನೇನೋ ಹೇಳಿ ತಲೆ ಕೆಡಿಸ್ತಾರ ಅಷ್ಟೇ. ಅಲ್ಲ, ಮೇಡಮ್ ಜೊತೆ ದೋಸ್ತಿನ? ಯಪ್ಪ, ಬೇಡವೇ ಬೇಡ. ಬಸೋ, ಆ ಸ್ಪ್ಯಾನರ್ ತಕ್ಕೊಡಿ ಇಲ್ಲಿ. ತೆಕ್ಕೊಡಕ್ಕಿಲ್ವಾ? ವಾ ಬಸೋ, ಇಷ್ಟನಾ ದೋಸ್ತಿ ಅಂದರೆ? ಆಯ್ತು ಬಿಡಿ, ಈ ಗೆಳೆಯಂಗೋಸ್ಕರ ಅಷ್ಟು ಮಾಡೋಕ್ಕಿಲ್ವ ನೀವು?
ನಾನು ತೆಕ್ಕೊಡ್ಲಾ? ಮೇಡಮ್ ನೀವು ಯಾವಾಗ ಬಂದ್ರಿ? ನಿಮ್ಮ ದೋಸ್ತ್ ಹತ್ರ ಮಾತಾಡ್ತಿದ್ರಲ್ಲ ಆವಾಗಲೇ ಬಂದೆ. ಯಾವ ಸ್ಪಾನರ್ ಬೇಕು? ಬೇಡ ಬೇಡ, ನಾನೇ ತಗೋತೀನಿ. ದೋಸ್ತಿಲಿ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಯಾವ್ದು ಬೇಕೋ ಹೇಳಿ ತೆಕ್ಕೊಡ್ತೀನಿ. ಹಾಂ, ದೋಸ್ತಿನ ನಿಮ್ಮ ಜೊತೆಗ? ಇಲ್ಲ ಇಲ್ಲ, ಹುಡುಗಿರ್ತಾವ, ದೋಸ್ತಿ ಮಡಿಕೋಬಾರ್ದು. ಸರಿ ಬಿಡಿ, ನಾನು ಬಾಸ್ ಹತ್ರನೇ ದೋಸ್ತಿ ಮಾಡ್ತೀನಿ. ಬಾಸು, ನೀವಾದ್ರೂ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ಅಲ್ವಾ? ಇಲ್ಲ ಈ ಬ್ರಹ್ಮಚಾರಿ ಅದಕ್ಕೂ ಅಡ್ಡ ಬರ್ತಾರ? ಈ ಪೈಲ್ವಾನಂಗೆ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಮಾಡ್ತಾರೆ. ನಿಮಗೆ ಗೊತ್ತಾ ಬಾಸು, ಫ್ರೆಂಡ್ಶಿಪ್ ಅಲ್ಲಿ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸನೇ ಇರಲ್ಲ, ಎಲ್ಲರೂ ಒಂದೇ. ಲೆಕ್ಕಾಚಾರಗಳಿರಲ್ಲ, ಬೇಡಿಕೆಗಳಿರಲ್ಲ, ಆದ್ರೆ ನಂಬಿಕೆ ಮಾತ್ರ ಇರುತ್ತೆ. ನೀನು ನನ್ನ ನಂಬ್ತೀರಾ ತಾನೆ? ಇವತ್ತಿಂದ ನಾನು ನೀವು ಫ್ರೆಂಡ್ಸ್, ಓಕೆನಾ? ವಾ ಬಾಸು, ಈಟ್ ಬೇಗ ಒಪ್ಕೊಬಿಟ್ರಾ? ಸರೋಯ್ತು ಬಿಡಿ. ನಮ್ಮ ಬಾಸು ಈಟ್ ಬೇಗ ಮೇಡಮ್ ತಾವ್ ಮಾತಾಡಕ್ ಹತ್ಕೊಬಿಟ್ರಲ್ಲ. ನೋಡಿದ್ರಾ, ನಿಮ್ಮ ಬಾಸೇ ಒಳ್ಳೆಯವರು. ಇನ್ಮೇಲೆ ನಾನು ಅವರು ಫ್ರೆಂಡ್ಸು. ನಿಮ್ಮ ಜೊತೆನೂ ಫ್ರೆಂಡ್ಸ್ ಆಗೋಣ ಅಂತ ಅನ್ಕೊಂಡೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಇಲ್ಲ ಇಲ್ಲ, ಹಂಗೇನಿಲ್ಲ, ನನಗೂ ಇಷ್ಟನೇ. ಆದರೆ ಆದರೆ ಹುಡುಗಿರ್ತಾವ ಮಾತಾಡ್ಕೂಡ್ದು ಅಂತ ಉಸ್ತಾದ್ ಹೇಳವ್ರೆ. ಈಗ ತಾನೇ ಹೇಳದ್ನಲ್ಲ, ಫ್ರೆಂಡ್ಶಿಪ್ಪಲ್ಲಿ ಹುಡುಗ ಹುಡುಗಿಂತ ವ್ಯತ್ಯಾಸ ಇರಲ್ಲ ಅಂತ. ವಾ, ಹಂಗಂತೀರಾ? ಸರಿ, ಹಂಗಾರೆ ನೀವು ಹೇಳೋದ್ಮ್ಯಾಕೆ ಸರಿಯಾಗಿ ಇರ್ತೈತೆ. ಇನ್ಮ್ಯಾಕೆ ನಾನು ನಿಮ್ಮ ಫ್ರೆಂಡು, ಅಂದರೆ ನಾನು ನಮ್ಮ ಬಾಸು ಇಬ್ಬರೂ. ಹಾಗಿದ್ರೆ ನೀವು ನಾಳೆ ನಮ್ಮ ಮನೆ ಊಟಕ್ಕೆ ಬರಬೇಕು. ನಮ್ಮಪ್ಪ ನಿಮ್ಮನ್ನ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಹಾಂ, ಊಟಕ್ಕ? ಬೇಡ ಬೇಡ, ನಮ್ಮ ಮನೇಲಿ ತಿಂದರೆ ನಿಮ್ಮ ಬ್ರಹ್ಮಚರ್ಯಕ್ಕೇನು ತೊಂದರೆ ಬರಲ್ಲ. ಬನ್ನಿ. ಬರ್ತೀನಿ ಬಾಸು, ಬಾಯ್. ಗಿಡವನ್ನು ನೆಡುವ ವಿಧಾನ: ಗುಂಡಿ ತೋಡಬೇಕು, ಮಣ್ಣು ಹಾಕಬೇಕು, ನೀರು ಹಾಕಬೇಕು, ಸ್ವಲ್ಪ ಇಟ್ಟಿಗೆ ತುಂಡುಗಳಿದ್ದರೆ ಇನ್ನೂ ಉತ್ತಮ. ಗೊಬ್ಬರದ ಮಿಶ್ರಣವನ್ನು ಮಾಡಿಟ್ಟುಕೊಳ್ಳಬೇಕು, ಹದವಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ಇದೆಲ್ಲ ಮಾಡಾಗಿದೆ. ಇವಾಗ ಸಸಿ ನೆಡ್ಬೋದು. ರೀ, ಏನ್ರಿ ನೀವು? ನಾನೆಲ್ಲ ಯಾವುದೋ ಸ್ವಾಮಿಗಳು ಬಂದಿದ್ದಾರೆ ಅಂತ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ. ಅಯ್ಯೋ ಬಾ, ನನ್ನ ಹತ್ರನೇ ಆಶೀರ್ವಾದ ತಗೋ. ಅದಕ್ಕೇನೀಗ? ಏನು ನನ್ನೇ ರೇಗಿಸ್ತಾ ಇದೆಯಾ? ಮಾತಿನ ಮಲ್ರೆ, ಏನಿದು ನಿಮ್ಮ ಪಜಿತಿ? ಪಜಿತಿ ಅಲ್ಲ ಕಣೆ, ತೋಟಗಾರಿಕೆ, ಹಾರ್ಟಿಕಲ್ಚರ್. ಡೂ ಯು ಅಂಡರ್ಸ್ಟ್ಯಾಂಡ್? ಪೂರ್ ಲೇಡಿ. ಅಬ್ಬಬ್ಬಾ, ಇಂಗ್ಲಿಷ್ ದೊರೆ ನೀವು. ಇದಕ್ಕಿದ್ದ ಹಾಗೆ ಎಲ್ಲಿಂದ ಬಂತು ಈ ಇಂಟ್ರೆಸ್ಟು? ಮೊದಲಿಂದಲೇ ಇತ್ತು ಸುಶಿ. ಸಿಟಿಲಿದ್ದಾಗ ಕೊತ್ತಂಬರಿ ತಗೊಳ್ಳೋದಕ್ಕೂ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಇವಾಗ ಎಲ್ಲ ಮನೆ ಮುಂದೆನೇ ಬೆಳೆಸ್ಬೋದು. ಅದರ ಆನಂದ ಬೇರೆ ಅಲ್ವಾ? ಹೌದು, ಬೆಳೀರಿ ಬೆಳೀರಿ. ನಾಳೆಯಿಂದನೇ ಟ್ರ್ಯಾಕ್ಟ್ರು, ನೇಗ್ಲು ಎಲ್ಲ ತಗೊಂಡು ಬಂದು ಬಿತ್ತನೆ ಶುರು ಮಾಡಿಬಿಡಿ. ಏನಿಲ್ಲ ಅಂದ್ರು ನಮ್ಮ ಜಾನಕಿ ಮಗು ನಾಮಕರಣಕ್ಕೆ ನಿಮ್ಮ ತೋಟದಿಂದನೇ ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲ ಸಿಗುತ್ತೆ ಅಲ್ವಾ? ಆಡ್ಕೋ. ಮಹಾನ್ ವ್ಯಕ್ತಿಗಳ ಹೆಂಡ್ತಿರು ಹೀಗೆ ಅವರನ್ನು ಆಡ್ಕೊಳ್ಳೋದು. ನೋಡ್ತಾ ಇರು, ರಾಮು ಅವ್ರನ್ನ ಕರೆಸಿ ಎಲ್ಲ ಕಲ್ತ್ಕೊಂಡು ಹೇಗೆ ರೆಡಿ ಮಾಡ್ತೀನಿ ಅಂತ. ವಾ, ರಾಮು ಅವ್ರ ಪ್ರಾಣ ತಿನ್ನೋ ಪ್ರೋಗ್ರಾಮ್ ಬೇರೆ ಇದೆಯೋ? ಬಾ ಜಾನು, 100 ವರ್ಷ ಆಯ್ತು ನಿಂಗೆ. ರಾಮು ಅವ್ರನ್ನ ನಮ್ಮ ಮನೆ ಕರ್ದಿಯನಮ್ಮ? ಹಾಪ, ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಊಟಕ್ಕೆ ಬರ್ತಾರ ಜನು? ಹಾಗಾದ್ರೆ ಏನು ಸ್ಪೆಷಲ್ ಮಾಡೋದು? ಅಮ್ಮ, ಸ್ಪೆಷಲ್ ಎಲ್ಲ ಯಾಕೆ, ನೀನು ಮಾಡೋದೇ ಮಾಡು, ಅದೇ ಸ್ಪೆಷಲ್ ಆಗಿರುತ್ತೆ. ಏನ್ರಿ ನಗ್ತೀರಾ? ನಗಿ. ನಾಳೆ ನಾನು ಸ್ವೀಟ್ ಮಾಡಿದಾಗ ಬಾಯಲ್ಲಿ ನೀರು ಸುಸ್ಕೊಂಡು ಬರ್ತೀರಲ್ಲ, ಆಗಿದೆ ನಿಮಗೆ.
ಏಯ್ ಡೋಂಟ್ ಡಿಸ್ಟರ್ಬ್. ಐ ಆಮ್ ಡೂಯಿಂಗ್ ತೋಟಗಾರಿಕೆ. ಗೋ ಇನ್ಸೈಡ್. ಇದಕ್ಕೇನು ಕಡಿಮೆ ಇಲ್ಲ, ಏನಾದರೂ ಮಾಡ್ಕೊಳ್ಳಿ. ರಾಮವರು ನಿಜವಾಗ್ಲೂ ಬರ್ತಾರಾ? ಆ ಮನುಷ್ಯನ ನಂಬಕ್ಕೆ ಆಗಲ್ಲ. ಬಂದಿಲ್ಲ ಅಂದರೆ ಹೋಗಿ ಎಳ್ಕೊಂಡು ಬರ್ಬೇಕಷ್ಟೆ. ರಮಣ, ಯಾಕೆ ಹಿಂಗೆ ನಿಂತ್ಕೊಂಡಿದ್ಯಾ? ಏನಾಯ್ತೀಗ? ನೀನು ಮಾತಾಡಲ್ಲ, ನಂಗೆ ಹೆಂಗೆ ಗೊತ್ತಾಗಬೇಕು? ಬಾಯ್ಬಿಟ್ಟು ಹೇಳೋಣ. ಮಂಜ, ಅದು ಅದು ನಂಗೆ ಕ್ಯಾಮೆ ಐತೆ. ಅಲ್ಲ ಇರ್ಲ. ಮತ್ತೆ ಮೇಡಮ್ ಸಿಕ್ಕಿದ್ರು. ನೀನು ಮೇಡಮ್ ಸಿಕ್ಕಿದ್ರು. ಏನಂದ್ರು? ಮನೆ ಕರೆದವ್ರೆ. ವಾರೇ ವಾ ತಕ್ಕ, ಎಲ್ಲಿಂದ ಎಲ್ಲಿ ತನಕ ಬಂದೈತೆ ನೋಡ್ರಲ್ಲ ನಮ್ಮ ಪೈಲ್ವಾನನ ಕತೆ. ಲೇ ಇರ್ಲ, ಮನೆಗೆ ಊಟಕ್ಕೆ ಕರೆದವ್ರೆ. ಲವ್, ಯಾಕ್ಲ ನಗ್ತಿದ್ಯಾ? ಊಟಕ್ಕ ನೀವು ಐತಿಯಾ? ಲವ್ ಮಂಜ, ಊಟ ಬರೀ ಒಂದು ನೆಪ ಅಷ್ಟಕ್ಕಲ್ಲ. ಮೇಡಮ್ ಅವ್ರ ಅಪ್ಪ ಹಿಂಗೆ ನಂತವೇನೋ ಕ್ಯಾಮೆ ಐತಂತೆ, ಅದಕ್ಕೆ ಕರೆದವ್ರಕಲ್ಲ. ಆದರೆ ಏನಾದ್ರೆ ಹೆಂಗ್ಲ ಹೋಗೋದು? ನಡ್ಕೊಂಡು ಹೋಗು, ಗಾಡೀಲಿ ಹೋಗಿಲ್ಲ ಓಡ್ಕೊ ಹೋಗು. ಲೇ ದಡ್ಡ, ಹಂಗಲ್ಲಕ್ಕಲ್ಲ. ಉಸ್ತಾದ್ ಗುರುಗಳು ಹೇಳವ್ರೆ ಹೆಂಗಸ್ರು ಸವಾಸ ಮಾಡಿಕೊಡುದು ಅಂತ. ಅವ್ರಿಗೇನಂತೆ ರಾಮಣ್ಣ, ಏನಾನ ಬೊಗಳ್ತಾರೆ. ಅಂದ್ರೆ ನೀನೇ ಹೇಳು, ನೀನು ನಾನು ಹೆಂಗಸು ಸವಾಸ ಮಾಡಕೊಂತೀಯೇ? ಇಲ್ಲ ತಾನೇ, ಮತ್ತೆ ಆಗ್ದಿಗ್ಲು? ಕರೆಕ್ಟು ಕಲ್ಲ. ಮೇಡಮ್ ಕೂಡ ಇದನ್ನೇ ಹೇಳಿದ್ರು, ಫ್ರೆಂಡ್ಶಿಪ್ನಾಗೆ ಇದೆಲ್ಲ ತೆಪ್ಪಿಲ್ಲ ಅಂತವ. ನೋಡ್ದಾ, ಮೇಡಮ್ ಹೇಳಾಯ್ತು, ಚಿಂತೆ ಮಾಡ್ಕೋಬೇಡ, ಹೋಗ್ಬಾ. ಅಲ್ವಾ? ನಾನು ಹೋಗ್ಬೋದು ಅಲ್ವಾ? ಏನೂ ತೆಪ್ಪಿಲ್ಲ ಅಲ್ವೇನ್ಲ? ನಿಂಗೆ ಡೌಟ್ ಇದ್ರೆ ಬೇಡ ಬಿಡೋಣ, ನಾವು ಬರ್ತೀವಿ. ಏಯ್, ನಾನು ಹೋಯ್ತೀನಿ. ಓಹೋ, ಬಂದ್ಬಿಟ್ಟ. ಅಶೋಕ, ನಿನಗೆ ನೀನೇ ಕಣ್ಲ, ಇನ್ಯಾರೂ ಇಲ್ಲ. ಈ ಜೀವಮಾನನೇ ಇಷ್ಟು. ದೊಡ್ಡ ಮನೆಯವನಾಗಿ ನಿನಗೆ ಈ ಗತಿ ಬಂತೇನಲ್ಲ? ಬಾಳೆಲ್ಲ ಬರೀ ಕತ್ಲು, ಬರೀ ಕತ್ಲು. ಏನಂದ್ರಿ? ಕತ್ಲ? ನನ್ನ ಗಂಡನ ಬಾಳು ಬರೀ ಕತ್ಲ? ನಾನಿರುವಾಗ ನಿಮಗೆ ಯಾರು ಇಲ್ಲ ಅಂತ ಹೇಗ್ರಿ ಹೇಳ್ತಿದ್ದೀರಾ? ಬನ್ನಿ ಕುತ್ಕೊಳ್ಳಿ, ನಿಧಾನ. ಯಾಕಿಷ್ಟೊಂದು ಕುಡ್ಕೊಂಡ್ಬಂದ್ರಿ? ನಿಮ್ಮಣ್ಣ ನಿಮ್ಮ ದುಡ್ಡನ್ನ ಹಾಳು ಮಾಡಿದ್ರು ಅಂತ ಹೀಗೆ ಮಾಡಿದ್ರಾ? ನಂದಿ, ಅವನ ಹೆಸರು ಮಾತ್ರ ನನ್ನ ಎದುರು ಹೇಳ್ಬೇಡ. ಅಣ್ಣನೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಯಾಕ್ರಿ ಹೀಗೆ ಹೇಳ್ತೀರಾ? ನಿಮಗೆ ನಾನಿಲ್ವಾ? ನೀನಿರೋದಕ್ಕೆ ನಾನಿರೋದು ನಂದಿ, ನೀನೇ ಎಲ್ಲ. ನಂದಿ, ನಾನೊಂದು ಕೇಳ್ತೀನಿ, ಮಾಡ್ತೀಯಾ? ಕೇಳಿ. ರಾಮಣ್ಣ ನೀನು ಹೇಳಿದರೆ ಕೇಳ್ತಾನೆ.
ನನಗೆ ನಿಜವಾಗ್ಲೂ ದುಡ್ಡಿನ ಇಕ್ಕಟ್ಟಿದೆ. ನೀನು ನನ್ನ ಹತ್ರ ಮಾತಾಡಿ 4 ಲಕ್ಷ ಕೊಡಿಸ್ತೀಯಾ? 4 ಏನ್ರಿ, 8 ಲಕ್ಷ ಬೇಕಿದ್ರೂ ಕೊಡಿಸ್ಬಹುದು. ಆದರೆ ಅವ್ರ ಹತ್ರ ಏನು ಅಂತ ಕೇಳೋದು? ಏನಾದರೂ ನೆಪ ಹೇಳು ನಂದಿ, ನಿಂಗೆ ಹೇಳ್ಕೊಡ್ಬೇಕಾ? ನಾನು ಕೇಳ್ತೀನಿ. ನಾನು ಹೇಳ್ದ ಹಾಗೆ ನೀವು ಕೇಳ್ತೀರಾ? ಓ, ನೀನು ಬಾವಿಗೆ ಬೀಳು ಅಂದ್ರು ಬೀಳುದೆ. 4 ಲಕ್ಷ % ನಿಜ. ನೋಡೋಣ ನಾಳೆ ಯಾರು ಬಾವಿಗೆ ಬೀಳ್ತಾರೆ ಅಂತ. ಯಾವ ಬಟ್ಟೆ ಹಾಕೊಳ್ಳಿ? ಮೇಡಮ್ ಮನೆಗೆ ಹೋಗ್ಬೇಕಾರೆ ಹಸಿ ನೀಟಾಗಿ ಕ್ಲೀನಾಗಿ ಹೋಗ್ಬೇಕು. ಯಾಕಂದರೆ ಮಕ್ಕಳಿಗೆ ಕ್ಲೀನಾಗಿರಬೇಕು ಅಂತ ಪಾಠ ಮಾಡೋ ಮೇಡಮ್ ಅವರು. ಆದರೂ ನಾನು ಇರೋ ಥರನೇ ಇರಬೇಕು ಅಲ್ವಾ? ನಾನು ಬದಲಾಕಿಲ್ಲ ಅಲ್ಲ, ಬದಲಾದ್ರೆ ಏನು ತಿಪ್ಪು? ಮೇಡಮ್ ಹೇಳಿಲ್ವೇ ಇದು ಬರೇ ಫ್ರೆಂಡ್ಶಿಪ್ಪು ಅಂತ? ಇದು ಬರೇ ದೋಸ್ತಿ ಅಷ್ಟೇ. ನಾನು ಯಾವತ್ತಿದ್ರೂ ಬ್ರಹ್ಮಚಾರಿನೇ. ನಾನು ಯಾವನಿಗೂ ಭಯ ಬೀಳಕ್ಕಿಲ್ಲ ಕಣ್ಲ. ದೊಡ್ಡ ಮನೆಯವನು ನಾನು. ಅಶೋಕ ಅಶೋಕ, ನಿನ್ನ ಕಾಸು ನಿನ್ನ ಮೂತಿ ಬಿಸಾಕ್ತೀನಿ ಕಣ್ಲ. ಮಡಗ್ಲ ಫೋನು. ನಂದಿ, ಕಾಸು ಸಿಗುತ್ತೆ ಅಲ್ವಾ? ಮಾದೇವಯ್ಯನವ್ರ ಮಗಳು ಕೊಟ್ಟ ಮಾತನ್ನ ಮೀರಲ್ಲ. ಬಾವ ಪತ್ರ. ಬಾವ ಎಲ್ಲೋ ಹೊರಗಡೆ ಅರ್ಜೆಂಟಾಗಿ ಹೊರಟಿರೋ ಹಾಗಿದೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬಹುದಾ? ಹಾಂ, ಹೇಳಿ ಅದಕ್ಕೆ. ನಿಮಗೆ ಮುಖ್ಯವಾದ ಕೆಲಸ ಇದೆ ಅಂದರೆ ಬೇಡ ಬಾವ, ನೀವು ಹೊರಡಿ. ಇಲ್ಲ ಇಲ್ಲ, ಹೇಳಿ ಅದಕ್ಕೆ. ಅದು ನಾನು ಏನೇ ಹೇಳಿದ್ರು ನೀವು ಕೇಳ್ತೀರಾ ಅಲ್ವಾ ಬಾವ? ನಿಮ್ಗೆ ಆವತ್ತೇ ಮಾತು ಕೊಟ್ಟಿದ್ನಲ್ಲ ಅದಕ್ಕೆ. ಹೇಳಿ, ಏನು ವಿಷಯ? ಎಲ್ಲ ಇವ್ರ ಬಗ್ಗೆನೇ ಬಾವ. ನೀವು ಚಿಕ್ಕವರಿದ್ದಾಗ ನಿಮ್ಮ ತಾಯಿಗೆ ಮಾತು ಕೊಟ್ಟಿದ್ರಿ, ಇವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ನನಗೂ ಮಾತು ಕೊಡ್ತಿದ್ದೀರಾ. ಅದೇನು ಅಂದರೆ ನೀವು ಎಲ್ಲೇ ಹೋದರೂ ಇವರನ್ನ ನಿಮ್ಮ ಜೊತೆಲೇ ಕರ್ಕೊಂಡು ಹೋಗಬೇಕು, 1 ನಿಮಿಷನೂ ಬಿಟ್ಟಿರಬಾರ್ದು. ನಿಮ್ಮ ನೆರಳಿನ ಥರ ಎಲ್ಲ ಇವ್ರು ಒಳ್ಳೇದಕ್ಕೆ ಬಾವ. ಮಾಡ್ತೀರಾ ಅಲ್ಲ? ಅದು ಅದಕ್ಕೆ ನಾನು ಹೋಗೋ ಜಾಗ, ಮಾಡೋ ಕೆಲಸ ಇವೆಲ್ಲ ಆಸೋಕಂಗೆ ಸರಿ ಬರೋಕ್ಕಿಲ್ಲ. ಇವನು ಯಾಕೆ ಸುಮ್ಕೆ? ಅಯ್ಯೋ ಬಾವ, ನೀವು ಇವ್ರಿಗೆ ಸ್ವಲ್ಪನೂ ಸಲಿಗೆ ಕೊಡಬೇಡಿ. ಇವರು ನಿಮ್ಮ ಜೊತೆಗೆ ಬಂದರೆ ಒಂದು 4 ಜನ ಸಹವಾಸ ಗೊತ್ತಾಗುತ್ತೆ. ನೀವು ಒಳ್ಳೆ ಬುದ್ಧಿನೂ ಇವ್ರಿಗೆ ಬರುತ್ತೆ. ಸ್ವಲ್ಪ ವ್ಯವಸಾಯನೂ ಕಲಿತಾರೆ. ನಾನು ವ್ಯವಸಾಯನ? ಅಯ್ಯೋ, ನೀವು ಸುಮ್ಮನೆ ಇರ್ರಿ. ಬಾವ ಅತ್ತೆ ಅವ್ರಿಗೆ ಮಾತು ಕೊಟ್ಟಿದ್ದಾರೆ, ಈಗ ನನಗೂ ಕೊಟ್ಟಿದ್ದಾರೆ. ಬಾವ ಅದನ್ನು ಮಾಡೇ ಮಾಡ್ತಾರೆ ಅಲ್ವಾ ಬಾವ? ದೇವ್ರೆ, ಇಂಥ ಇಕ್ಕಟ್ಟಲ್ಲಿ ತಗ್ಲಾಕ್ಬಿಟ್ಟಲ್ಲ. ಈಗ ಇವ್ನು ಹೆಂಗೆ ಕರ್ಕ ಹೋಗೋದು?